ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕರೆ. ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಾಗೂ ಊರಿನ ಮುಖಂಡರು ಹಬ್ಬದ ಬಗ್ಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ್ ಮಾಡಳ್ಳಿ, PSI ನಾಗರಾಜ್ ಗಡಾದ, ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾವಾಸಿ ಸೇರಿದಂತೆ ಸಮಸ್ತ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಜ್ಯೋತಿಬಾ ಮುಳುಗುಂದ, N+ ನ್ಯೂಸ್, ಲಕ್ಷ್ಮೇಶ್ವರ. ಮತ್ತು ಎಲ್ಲ ಗಣೇಶ ಪದಾಧಿಕಾರಿಗಳೇ, ಎಲ್ಲರಿಗೂ ನಾನು ಸ್ವಾಗತ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಮೊದಲನೇದಾಗಿ ನಾನು ಸಂದೇಶ ಕೊಡಲಿಕ್ಕೆ ಮುಂಚೆ ನೀವು ನನಗೆ ವಿಶೇಷವಾಗಿ ರೋಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ರೋಡ್ ಬಗ್ಗೆ ನಾವು ಕ್ರಮ ಜರುಗಿಸಲಿಕ್ಕೆ ನಾನು DC ಜೊತೆ ಮಾಡಿದ್ವಿ. ನಿನ್ನೆ ನಾವು ಗದಗಲ್ಲಿ DC, CO ನಾನು ಎಲ್ಲ ಸರಿ ಮಾಡಿದ್ವಿ. ಅದರಲ್ಲಿ ಯಾವುದು ಸಂದೇಶ ಕೂಡ ಕೊಟ್ಟಿದ್ದಾರೆ. ಈ ರೋಡ್ ಬಗ್ಗೆ ನಾವು ಮಾತಾಡಿದ್ವಿ. ಗುಂಡಿ ಇದೆ, ಗುಂಡಿರೋ ಕಾರಣಕ್ಕೆ ನಾವು ಹೋಗಿ ಬಿದ್ವಿ ಅಂತ ಹೇಳಿ ನಾನು ಗದಗಿಂದ ಬರುವಾಗ ದಾರಿ ಉದ್ದಕ್ಕೂ ನೋಡ್ಕೊಂಡು ಬಂದೆ. ಯುವಕರು ಹೆಲ್ಮೆಟ್ ಹಾಕಿದ್ದಾರೆ. ಎಷ್ಟು ಜನ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಹಾಕಿದ್ದಾರೆ, ಹೆಲ್ಮೆಟ್ ಯಾಕೆ ಹಾಕಿಲ್ಲ? ಈಗ ಹೋಗಲಿಕ್ಕೆ ಮುಂಚೆ ನಾನು ನಿಂತ್ಕೊಂತೀನಿ, ನೀವೆಲ್ಲ ಬೈಕ್ ತೆಗೆಯೋಣ, ಸಮ್ಮತ ಇದೆಯಾ? ಸೊ ನಾನು ನನ್ನ ಕಡೆಯಿಂದ ಹೇಳೋದು ಮಾಡ್ತೀನಿ. ಈ ಒಂದು ಇಶ್ಯೂ ಏನಿದೆ ಅಲ್ಲ, ಇಬ್ರು ಕೈ ಜೋಡಿಸಿದ್ರೆ ಆಗುವಂತ ವಿಚಾರ. ಓಕೆ, ತಕ್ಷಣಕ್ಕೆ ಆಗುವಂತ ವಿಚಾರ ಏನಿದೆ, ಜನರ ಸುರಕ್ಷತೆ ಮತ್ತೆ ತಮ್ಮೆಲ್ಲರದ ಹಿತೈಷಿಯಾಗಿ ನಾನು ಹೇಳ್ತಾ ಇದ್ದೀನಿ. ಊರನ್ನದು ಶಾಂತಿಯಾಗಿರ್ಬೇಕು, ಊರಿನ ಜನತೆ ಸುಗಮವಾಗಿರ್ಬೇಕು, ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ನನ್ನ ಮುಖ್ಯ ಉದ್ದೇಶ ಇದೆ. ನಿಮ್ಮ ವೈಯಕ್ತಿಕ ವಿಚಾರ ಏನಿದೆ, ವೈಯಕ್ತಿಕ ವಿಚಾರ ಏನಿಲ್ಲ ಅಂತ ಹೇಳಿ ನನಗೆ ಈ ಸಮಯದಲ್ಲಿ ಗೊತ್ತಿಲ್ಲ. ನಂದೇನಿದೆ